ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ದಾಸವಾಳ ಗಿಡದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿರುವಂತ ಹೂಗಳು ಬಿಡೋದಿಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲ, ಒಂದೊಂದ್ ದಿನಕ್ಕೆ 4-5 ಹೂಗಳು ಬಿಡ್ತಾ ಇದೆ. ಇಷ್ಟೆಲ್ಲ ಹೂಗಳು ಬಿಡ್ಬೇಕು ಅಂದ್ರೆ ನಾವು ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಿಗೆ ನಾವು ಗಿಡಗಳಿಗೆ ಅದಕ್ಕೆ ಸರಿಯಾಗಿ ಆಹಾರವನ್ನ ಕೊಡ್ಬೇಕು. ಆಹಾರ ಅಂದ್ರೆ ಗೊಬ್ಬರ. ಇಲ್ಲಿ ನೋಡ್ಬೋದು ಗಿಡದ ತುಂಬಾ ಮೊಗ್ಗುಗಳು ಕೂಡ ತುಂಬಾ ತುಂಬಿಕೊಳ್ತಾ ಇದೆ. ನಿಮ್ಗೂ ಕೂಡ ಇದೇ ರೀತಿಯಾಗಿ ಗಿಡದ ತುಂಬಾ ಮೊಗ್ಗುಗಳು ಕೂರ್ಬೇಕು ಅನ್ನೋ ಆಸೆ ಇದ್ರೆ ಇವತ್ ನಾನ್ ಹೇಳುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ನ ನಿಮ್ ಗಿಡಗಳಿಗೆ ಕೂಡ ನೀವು ಟ್ರೈ ಮಾಡ್ಬೋದು. ಫರ್ಟಿಲೈಸರ್ ಯಾವುದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ವಿಡಿಯೋನ ನೋಡ್ರಿ. ಆದಷ್ಟು ಬೇಗ 3000 ಸಬ್ಸ್ಕ್ರೈಬರ್ ನ ನಾವು ಕಂಪ್ಲೀಟ್ ಮಾಡೋಣ. ಹಾಗೆ ನಾನು ಇದೇ ರೀತಿ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗಿರುವಂತ ಟಿಪ್ಸ್ ಸಿಗ್ತಾ ಇರುತ್ತೆ, ನೋಡ್ಬೋದು. ಇನ್ನೇನ್ ಬೇಸಿಗೆಗಾಲ ಬರೋದಕ್ಕೆ ಶುರು ಆಗ್ತಾ ಇದೆ. ಇನ್ನು ಬೇಸಿಗೆಗಾಲ ಬರೋದ್ರ ಒಳಗಡೆ ಈ ಲಿಕ್ವಿಡ್ ಫರ್ಟಿಲೈಸರ್ ನ ಒಂದ್ಸಲ ಹಾಕೊಂಡ್ರೆ ಸಾಕು, ನಮ್ ಗಿಡದ ತುಂಬಾ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ. ಆದಷ್ಟು ಬಿಸಿಲು ಸಮಯದಲ್ಲಿ ಇದನ್ನ ಅವಾಯ್ಡ್ ಮಾಡ್ರಿ. ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಇದು ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ ನ ಹಾಕಿದ್ರ ಮೇಲೆ ಇಲ್ಲಿ ಹೂವೇ ಬಿಡ್ತಾ ಇರ್ಲಿಲ್ಲ ಈ ಗಿಡದಲ್ಲಿ. ಇವಾಗ ಎಷ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ಶುರು ಆಗಿದೆ ಅಂತ. ಬನ್ನಿ ಹಾಗಿದ್ರೆ ತಡ ಮಾಡೋದ್ ಬೇಡ, ಇವಾಗ ನಮ್ಮ ಫರ್ಟಿಲೈಸರ್ ವಿಡಿಯೋನ ನಾವು ಶುರು ಮಾಡೋಣ. ನೀವು ನೋಡ್ತಾ ಇರೋದಿಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ನಾವು ನಮ್ಮ ಗಿಡಗಳಿಗೆ ಬಳಸಬಹುದು ಅಂದ್ರೆ ಖಂಡಿತವಾಗ್ಲೂ ಬಳಸಬಹುದು. ಯಾವ್ಯಾವ ರೀತಿನಲ್ಲಿ ಅಂದ್ರೆ, ಒಂದು ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಹಾಕ್ಬಹುದು. ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಹಾಕ್ತಿವಿ ಅಂದ್ರೆ ಸ್ವಲ್ಪ ಗುಂಡಿ ತೋಡಿ, ಅಂದ್ರೆ ಪಾಟ್ ನಲ್ಲಿರುವಂತ ಮಣ್ಣನ್ನ ಸ್ವಲ್ಪ ಕೆದಕ್ಬಿಟ್ಟು ಅದನ್ನ ನಾವು ಅದ್ರ ಒಳಗಡೆ ಹಾಕಿ ಮತ್ತೆ ಮಣ್ಣನ್ನ ಮುಚ್ಚಬೇಕಾಗತ್ತೆ. ಇಲ್ಲ ಅಂತ ಆದ್ರೆ ಕೀಟಗಳ ಬಾಧೆ ಜಾಸ್ತಿ ಆಗತ್ತೆ. ಇಲ್ಲ ಅಂದ್ರೆ ನಾವು ಈ ಸಿಪ್ಪೆಗಳನ್ನ ನೀರಿನಲ್ಲಿ ನೆನ್ಸಿಟ್ಟು 2 ದಿನ ಅಥವಾ 3 ದಿನ ಬಿಟ್ಟು ಮತ್ತೆ ಆ ನೀರನ್ನ ಡೈಲ್ಯೂಟ್ ಮಾಡಿ ಕೂಡ ಹಾಕ್ಬೋದು. ಇಲ್ಲ ಅಂತಾದ್ರೆ ಇವಾಗ ನಾನು ತೋರಿಸ್ತಾ ಇದೀನಲ್ಲ ಈ ಮೆಥಡ್ ನ ಕೂಡ ನೀವು ಫಾಲೋ ಮಾಡ್ಬೋದು. ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇತ್ತು ಅಂತ ಹೇಳ್ಕೊಂಡು ಆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿ ಕೂಡ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ಅರ್ಶಿನ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಕೀಟಗಳ ಬಾಧೆ ಅನ್ನೋದು ಗಿಡಗಳಿಗೆ ಬರೋದಿಲ್ಲ. ಕೆಲವೊಮ್ಮೆ ನಾವು ಈ ರೀತಿ ಹಸಿ ತರಕಾರಿಗಳನ್ನೆಲ್ಲ ಅಥವಾ ಸಿಪ್ಪೆಗಳನ್ನೆಲ್ಲ ನಾವು ರುಬ್ಬಿ ಹಾಕಿದಾಗ ಫಂಗಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಅರ್ಶಿನ ಪುಡಿನ ಹಾಕಿದ್ರೆ ಈ ರೀತಿ ಕಾಟ ಬರೋದಿಲ್ಲ. ಮತ್ತೊಂದೇನಪ್ಪಾ ಅಂದ್ರೆ, ಮತ್ತೆ ಈ ರೀತಿಯಾಗಿ ಸಣ್ಣ ಸಣ್ಣಗೆ ಆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ತುಂಡು ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡು ಅದನ್ನ ಕೂಡ ನಾನು ಇಲ್ಲಿ ತಿರುಗಿಸ್ಕೊಂಡು ಬಂದಿದ್ದೀನಿ, ಅಂದ್ರೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈ ಸಾಸಿವೆನಲ್ಲಿ ಕೂಡ ಅಷ್ಟೇನೆ ಕೀಟಗಳ ಬಾಧೆ ಅನ್ನೋದು ಕಮ್ಮಿ ಮಾಡುತ್ತೆ. ಹಾಗೆ ಗಿಡಗಳಿಗೆ ನಾನಾ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಯಾವ ರೀತಿನಲ್ಲೆಲ್ಲ ಹೆಲ್ಪ್ ಮಾಡುತ್ತೆ, ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು. ಈಗ ಈ ಮಿಕ್ಸರ್ ಜಾರ್ ನಲ್ಲಿ ರುಬ್ಬಿರುವಂತಹ ಮಿಶ್ರಣನ ನಾನು ಒಂದು ಪಾತ್ರೆನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತೆ ಆ ಪಾತ್ರೆ ಫುಲ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದೀನಿ. ಅಂದಾಜು ಒಂದು 2 ಲೀಟರ್ ಆಗುವಷ್ಟು ಹಾಕೊಂಡಿದ್ದೀನಿ ನಾನು ಇಲ್ಲಿ. ಈ ಪಾತ್ರೆನಲ್ಲಿ ನೀರನ್ನ ಹಾಕೊಂಡು ಚೆನ್ನಾಗಿ 3 ಮಿಶ್ರಣನು ಒಂದೇ ಸಲ ಮಿಕ್ಸ್ ಆಗೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಾವಿಲ್ಲಿ ಕಲ್ಲಂಗಡಿ ಹಣ್ಣು ಹಾಗೆ ಅರ್ಶಿನ ಪುಡಿ ಸಾಸಿವೆ 3ನ್ನ ಬಳಸ್ಕೊಂಡು ಮಾಡ್ತಾ ಇರುವಂತ ಒಂದು ಫರ್ಟಿಲೈಸರ್. ತುಂಬಾ ಜನ ಸಾಸಿವೆ ಹಿಂಡಿನ ಗಿಡಗಳಿಗೆ ಬಳಸೋದನ್ನ ನೋಡಿರ್ಬೋದು. ಆದ್ರೆ ಸಾಸಿವೆ ಹಿಂಡಿನ ತರೋದಿಕ್ಕೆ ಅಂದ್ರೆ ಸ್ವಲ್ಪ ಸಾಸಿವೆ ಹಿಂಡಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಸಾಸಿವೆ ಅಂದ್ರೆ ಸ್ವಲ್ಪ ಕಮ್ಮಿ ರೇಟಿಗೆಲ್ಲ ಸಿಕ್ಕೋಗುತ್ತೆ. 2-3 ಸ್ಪೂನ್ ಇದ್ರೂ ಸಾಕು, ನಾವು ಗಿಡಗಳಿಗೆ ಆರಾಮಾಗಿ ಬಳಸ್ಕೊಬಹುದು. ಇವಾಗ ನಾನು ಇದನ್ನ ಮುಚ್ಚಿ 2-3 ದಿನ ಬಿಟ್ಟಿದ್ದೆ. ಇವಾಗ ನೋಡಿ ಫರ್ಮೆಂಟೇಶನ್ ಆಗ್ಬಿಟ್ಟು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳ್ಕೊಂಡು. ನಾವು ಇದನ್ನ ನೆರಳಿನಲ್ಲೇ ಇಡ್ಬೇಕಾಗತ್ತೆ. ಇವಾಗ ಇದು ಚೆನ್ನಾಗಿ ಹುಳಿ ಬಂದಿದೆ. ಇವಾಗ ಇದನ್ನ ಚೆನ್ನಾಗಿ ಮತ್ತೊಂದ್ಸಲ ಕೋಲ್ ಹಾಕೊಂಡು ಈ ರೀತಿಯಾಗಿ ಅಲ್ಲಾಡ್ಸ್ಕೊಳ್ತಾ ಇದೀನಿ. ಕೆಳಗೆ ಮೇಲೆ ಎಲ್ಲ ಚೆನ್ನಾಗಿ ಮಿಶ್ರಣ ಆಗ್ಬೇಕು. ಇವಾಗ ಇದನ್ನ ನಾವು ಡೈರೆಕ್ಟ್ ಆಗಿ ನಮ್ ಗಿಡಗಳಿಗೆ ಬಳಸಬಾರ್ದು. ಡೈರೆಕ್ಟ್ ಆಗಿ ನಮ್ ಗಿಡಗಳಿಗೆ ಬಳಸಿದ್ರೆ ಗಿಡಗಳಿಗೆ ಹಾನಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಡೈಲ್ಯೂಟ್ ಮಾಡ್ಬಿಟ್ಟು ಗಿಡಗಳಿಗೆ ಬಳಸ್ತೀನಿ. ನೋಡ್ತಾ ಇರ್ಬೋದು ಈ ಮಿಶ್ರಣ ಯಾವ ರೀತಿಯಾಗಿ ಆಗಿದೆ ಅನ್ಕೊಂಡು. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಶ್ರಣನ ತಗೊಳ್ತಾ ಇದ್ದೀನಿ. ನೀವು ಅಂದಾಜು ಅಂದ್ರೆ ಇವಾಗ ಲೀಟರ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾವಿಲ್ಲಿ 1 ಲೀಟರ್ ಈ ರೀತಿಯಾಗಿ ಬಳಸ್ಕೊಳ್ಳೋದು. ಹೀಗೆ ನಾನಿಲ್ಲಿ ಲೀಟರ್ ಲೆಕ್ಕದಲ್ಲಿ ತಗೊಂಡಿಲ್ಲ, ಒಂದು ಪಾಟ್ ಇತ್ತು ಆ ಪಾಟ್ ಲೆಕ್ಕದಲ್ಲಿ ಹಾಕೊಳ್ತಾ ಇದೀನಿ. ಇವಾಗ 1 ಪಾಟ್ ಆಗುವಷ್ಟು ನಾನು ಈ ಮಿಶ್ರಣನ ತಗೊಂಡ್ರೆ ಇದಕ್ಕೆ 10ರಷ್ಟು ನೀರನ್ನ ಹಾಕೊಳ್ತಾ ಇದೀನಿ. ಅಂದ್ರೆ 1 ಲೀಟರ್ ನೀವು ಈ ಲಿಕ್ವಿಡ್ ನ ತಗೊಂಡ್ರೆ 10 ಲೀಟರ್ ಆಗುವಷ್ಟು ನೀರು ಈ ರೀತಿ ಅಂದಾಜಿನಲ್ಲಿ ನೀವು ಹಾಕೊಬೇಕಾಗುತ್ತೆ. ನಾನಿಲ್ಲಿ 10 ಲೀಟರ್ ನೀರನ್ನ ಹಾಕೊಳ್ತಾ ಇದ್ದೀನಿ. ಇವತ್ ನಾವು ಬಳಸ್ತಾ ಇರುವಂತ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನಲ್ಲಿ ಪೊಟ್ಯಾಷಿಯಂ ಅನ್ನೋದು ಜಾಸ್ತಿ ಇದೆ, ನೈಟ್ರೋಜನ್ ಅಂಶ ಕೂಡ ಸ್ವಲ್ಪ ಇದೆ. ಹಾಗೆ ಇದನ್ನ ನಾವು ನಮ್ಮ ಗಿಡಗಳಲ್ಲಿ ಮಣ್ಣಿಗೆ ಬಳಸೋದ್ರಿಂದ ಮಣ್ಣು ಸಾವಯವ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಅನ್ನೋದು ಕೂಡ ಜಾಸ್ತಿ ಆಗತ್ತೆ. ಸಾಸಿವೆನಲ್ಲೂ ಅಷ್ಟೇನೆ
ನೈಟ್ರೋಜನ್ ಅಂಶ, ಪೊಟ್ಯಾಷಿಯಮು, ಹಾಗೆ ಫಾಸ್ಫರಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಹೇರಳವಾಗಿ ಇದೆ. ಟೋಟಲಿ ಹೇಳ್ಬೇಕು ಅಂದ್ರೆ ಸಾಸಿವೆನಲ್ಲಿ NPK ಅನ್ನೋ ಅಂಶ ಜಾಸ್ತಿ ಇದೆ. ನಾವು ನಮ್ ಗಿಡಗಳಿಗೆ NPK ನ ಆರ್ಗ್ಯಾನಿಕ್ ಆಗಿ ಈ ರೀತಿಯಾಗಿ ಬಳಸ್ಕೊಬಹುದು. ನಾವು ಈ ರೀತಿಯಾಗಿ ಮಾಡಿರುವಂತಹ ಒಂದು ಲಿಕ್ವಿಡ್ ಏನಿರುತ್ತೆ ನೋಡಿ, ಅದನ್ನ ಖಂಡಿತವಾಗ್ಲೂ ಡೈಲ್ಯೂಟ್ ಮಾಡಿನೇ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಗಿಡಗಳಿಗೆ ಹಾನಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಗಿಡಗಳಿಗೆ ಬಳಸ್ಬೇಕಾದ್ರೆ ಮಣ್ಣು ಸ್ವಲ್ಪ, ಅಂದ್ರೆ ಇವಾಗ ನಾವು ಯಾವ ಗಿಡಕ್ಕೆ ಹಾಕ್ತಾ ಇರ್ತೀವಿ ನೋಡಿ, ಆ ಗಿಡದ ಮಣ್ಣು ಸ್ವಲ್ಪ ಡ್ರೈ ಆಗಿರ್ಲಿ. ತುಂಬಾ ವೆಟ್ ಆಗಿದ್ರೆ ಗಿಡಗಳು ಸರಿಯಾಗಿ ಹೀರ್ಕೊಳ್ಳೋದಿಲ್ಲ. ಮಣ್ಣು ಸ್ವಲ್ಪ ಡ್ರೈ ಆಗ್ತಾ ಇದೆ ಅನ್ನೋ ಟೈಮ್ ನಲ್ಲಿ ನಾವು ಈ ಲಿಕ್ವಿಡ್ ಫರ್ಟಿಲೈಸರ್ ನ ಹಾಕ್ಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಮಣ್ಣು ಅನ್ನೋದು ಸ್ವಲ್ಪ ಡ್ರೈ ಆಗಿದೆ. ಈ ಟೈಮ್ ನಲ್ಲಿ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಗಿಡಕ್ಕೆ ಬೇಕಾದ್ರೂ ಇದನ್ನ ಬಳಸ್ಕೊಬಹುದು. ನಾನಿಲ್ಲಿ ಇವತ್ತು ಜರ್ಬೇರಾ ಗಿಡಕ್ಕೆ, ಗುಲಾಬಿ ಗಿಡಕ್ಕೆ, ಹಾಗೇನೆ ಪೆಂಟಾಸ್ ಗಿಡ ಬರುತ್ತಲ್ಲ ಅದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಇದನ್ನ ಇಂಥದ್ದೇ ಗಿಡಕ್ಕೆ ಬಳಸ್ಬೇಕು ಅನ್ನೋದು ಏನು ಇಲ್ಲ. ನೀವು ತರಕಾರಿ ಗಿಡಕ್ಕೆ ಕೂಡ ಬಳಸ್ಬೋದು, ಅಥವಾ ಹಣ್ಣಿನ ಗಿಡ ಇದ್ರೆ ಹಣ್ಣಿನ ಗಿಡಕ್ಕೆ ಕೂಡ ಇದನ್ನ ಬಳಸ್ಕೊಬಹುದು. ಮತ್ತೆ ಪಾಟ್ ನ ಸೈಜು ಹಾಗೆ ಗಿಡದ ಸೈಜ್ ನ ನೋಡ್ಕೊಂಡು ನೀವು ಲಿಕ್ವಿಡ್ ನ ಬಳಸ್ಕೊಬೇಕಾಗತ್ತೆ. ಪಾಟ್ ಸ್ವಲ್ಪ ದೊಡ್ಡಕ್ಕಿದೆ, ಗಿಡನು ಸ್ವಲ್ಪ ದೊಡ್ಡಕ್ಕಿದೆ ಅಂದ್ರೆ 1 ಕಪ್ ಆಗುವಷ್ಟು, ಅಂದ್ರೆ 1 ಕಪ್ ಆಗುವಷ್ಟು ಬಳಸ್ಕೊಬಹುದು. ಪಾಟ್ ಸಣ್ಣಕ್ಕಿದೆ ಹಾಗೆ ಗಿಡ ಕೂಡ ಸಣ್ಣಕ್ಕಿದೆ ಅಂದ್ರೆ 1/4 ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ನೀವು ಇದನ್ನ ಬಳಸ್ಕೊಬಹುದು. ಈ ಸಾಸಿವೆ ಆದ್ರೂ ಅಷ್ಟೇನೆ ನಾವು 3 ರೀತಿನಲ್ಲಿ ಇದನ್ನ ಬಳಸ್ಕೊಬಹುದು. ಒಂದು ಸಾಸಿವೆ ಹಿಂಡಿನ ಬಳಸ್ಕೊಬಹುದು, ಇಲ್ಲ ಅಂದ್ರೆ ಸಾಸಿವೆನ ಪುಡಿ ಮಾಡಿ ಕೂಡ ಬಳಸ್ಕೊಬಹುದು, ಇಲ್ಲ ಅಂದ್ರೆ ಸಾಸಿವೆನ ಈ ರೀತಿ ಲಿಕ್ವಿಡ್ ಮಾಡಿ ಬೇಕಾದ್ರೂ ಬಳಸ್ಕೊಬಹುದು. ಸಾಸಿವೆ ಹಿಂಡಿ ಅನ್ನೋದು ನಮಗೆ ಆನ್ಲೈನ್ ನಲ್ಲಿ, ಆಫ್ಲೈನ್ ನಲ್ಲಿ ಎಲ್ಲ ಕಡೆ ಸಿಗ್ತದೆ. ಕೆಲವೊಬ್ಬರಿಗೆ ಸಾಸಿವೆ ಹಿಂಡಿಗಳು ಆಫ್ಲೈನ್ ನಲ್ಲಿ ಸಿಗೋದಿಲ್ಲ, ಆದ್ರೆ ಆನ್ಲೈನ್ ನಲ್ಲಿ ಖಂಡಿತವಾಗ್ಲೂ ಈ ಸಾಸಿವೆ ಹಿಂಡಿ ಅನ್ನೋದು ಸಿಗುತ್ತೆ. ನೀವು ಪರ್ಚೇಸ್ ನ ಮಾಡ್ಬೋದು. ನಾನು ನಿಮಗೆ ಸಾಸಿವೆ ಹಿಂಡಿದು ಡಿಸ್ಕ್ರಿಪ್ಷನ್ ನಲ್ಲಿ ಬೇಕಾದ್ರೆ ಲಿಂಕ್ ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸಾಸಿವೆ ಪುಡಿನ ಬಳಸೋ ಹಾಗಿದ್ರೆ 1 ಗಿಡಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಪುಡಿನ ಬಳಸ್ಬೋದು. ನೀವು ಪಾಟ್ ನ ಗಿಡದ ಹತ್ರ ಹಾಕ್ಬೇಡಿ, ಸ್ವಲ್ಪ ಪಾಟಿನ ಎಡ್ಜ್ ಬರುತ್ತಲ್ಲ ಅಂತ ಸೈಡ್ ನಲ್ಲಿ ನೀವು ಬೇಕಾದ್ರೆ ಈ ಸಾಸಿವೆ ಪುಡಿನ ಬಳಸ್ಕೊಬಹುದು. ಸಾಸಿವೆ ಪೌಡರ್ ಅಂದ್ರೆ ಏನು ಅಂದ್ರೆ ಏನಿಲ್ಲ, ಮನೆಯಲ್ಲಿ ಸಾಸಿವೆ ಇರುತ್ತಲ್ಲ ಆ ಸಾಸಿವೆನ ಪುಡಿ ಮಾಡಿ ಗಿಡಗಳಿಗೆ ಬಳಸ್ಕೊಬಹುದು. ಇಲ್ಲ ಅಂತಂದ್ರೆ ಲಿಕ್ವಿಡ್ ಆದ್ರೆ ಈ ಮೆಥಡ್ ನಲ್ಲಿ, ಇಲ್ಲ ನಿಮ್ಗೆ ಸಾಸಿವೆ ಹಿಂಡಿ ಬಳಸ್ತೀವಿ ಅಂದ್ರೆ 2 ಹಿಂಡಿನ ತೆಗೆದು ನೀರ್ನಲ್ಲಿ ನೆಲೆಸಿ ಅದನ್ನ ಕೂಡ ಡೈಲ್ಯೂಟ್ ಮಾಡಿ ಬಳಸಬಹುದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.